ವಾತಾವರಣ ಏನ್ ಅನಿಸ್ತಾ ಇದೆ ಸರ್? ಎಲ್ಲ ಜನರ ರೆಸ್ಪಾನ್ಸ್ ನೋಡಿದ್ರೆ ಸರ್? ವಾತಾವರಣ ಚೆನ್ನಾಗಿದೆ. ಜನರು ನಮ್ಮ ಮನವಿಗೆ ಸ್ಪಂದಿಸ್ತಾ ಇದ್ದಾರೆ. ಬಾಗಲಕೋಟೆನಲ್ಲಿ ಮೇಟಿಯವರು ಬಹಳ ಒಳ್ಳೆ ಕೆಲಸ ಮಾಡಿದ್ರು. 5 ಬಾರಿ ಶಾಸಕರಾಗಿದ್ರು, ಮತ್ತೆ 1 ಬಾರಿ ಪಾರ್ಲಿಮೆಂಟ್ ಮೆಂಬರ್ ಮಾತಾಡಿ. ಮೇಟಿಯವರು ಎಲ್ಲಾ ಜನರ ಜೊತೆಲೂ ಚೆನ್ನಾಗಿದ್ರು, ಎಲ್ಲಾ ಜನರ ಜೊತೆಲೂ ಚೆನ್ನಾಗಿದ್ರು. ಅವರು ಒಂಥರ ಯಾರಿಗೂ ವೈರತ್ವ ಇರ್ಲಿಲ್ಲ. ಅಜಾತ ಶತ್ರು ಅವರು. ವಿರೋಧವಾದ್ರಿಂದ ಬೈ ಎಲೆಕ್ಷನ್ ನಡೀತಾ ಇದೆ. ಸಿಂಪತಿ ಫ್ಯಾಕ್ಟರ್ ವರ್ಕ್ ಆಗ್ತಾ ಇದೆ. ಅವರು ಒಳ್ಳೆಯವರು, ಎಲ್ಲ ಜನಾಂಗವು ಕೂಡ ಸಜ್ಜನ ರಾಜಕಾರಣಿ, ಸುಚಾರಿತ್ರ ಇದ್ದಂತ ರಾಜಕಾರಣಿ, ಪ್ರಾಮಾಣಿಕವಾಗಿ. ಅದರಿಂದ ಅವ್ರ ಮಗನಿಗೆ ನಾವು ಟಿಕೆಟ್ ಕೊಟ್ಟಿರೋದ್ರಿಂದ ಮಗ 100ಕ್ಕೆ 100 ಗೆಲ್ತಾರೆ ಅಂತಕ್ಕಂಥ ನಾನು ವಿಚಾರ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಜನರ ಪ್ರೀತಿ ವಿಶ್ವಾಸ ವ್ಯಕ್ತ ಆಗ್ತಾ ಇದೆ. ಸರ್, ಈಗ ಮೇಟಿ ಅವರು ತಮಗೆ ಸಾಕಷ್ಟು ಲಾಯಲ್ ಆಗಿದ್ದಂತವ್ರು, ಅದ್ರ ಜೊತೆಗೆ ಪಕ್ಷಕ್ಕೂ ನಿಷ್ಠೆ ಇದ್ದಂತವ್ರು. ಆ ಒಂದು ವಿಚಾರದಲ್ಲಿ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಗೆಲ್ಲುವ ವಿಚಾರದಿಂದ ತಾವು 5 ದಿನ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಏನ್ ಹೇಳ್ತಾ ಇದಾರೆ, ಸೋಲು ಭಯದಿಂದ ಸಿದ್ದರಾಮಯ್ಯನವರು ಇಲ್ಲಿ 5 ದಿನ ಬಿಟ್ಟು ಪ್ರಚಾರ ಮಾಡ್ತಾರೆ. ನಿಮ್ದೇ ಚುನಾವಣೆ ಒಂದ ದಿನ ಮಾಡಿದ್ರಿ, ಆದ್ರೆ ಇಲ್ಲಿ 5 ದಿನ ಮಾಡಕತ್ತೀರಿ ಅನ್ನುವಂಥದ್ದು ನಿಮ್ಮ ವಾದ ಮೇಲೆ. ಅಂದ್ರೆ ಇಲ್ಲಿ ಸೋಲು ಭಯದಿಂದ ಮಾಡ್ತಾ ಇದಾರೆ ಅಂತ. ಜನರಲ್ ಎಲೆಕ್ಷನ್, ಬೈ ಎಲೆಕ್ಷನ್. ಅವ್ರಿಗೆ ಬಿಜೆಪಿಯವರು ಸೋಲ್ತೀವಿ ಅನ್ನೋ ಭಯದಿಂದ ಈ ತರ ಎಲ್ಲ ಮಾತಾಡ್ತಾ ಇದ್ರು. ಇದು ಬೈ ಎಲೆಕ್ಷನ್ ಅಂತ ಗೊತ್ತಾಗಬೇಕು ಅಲ್ವಾ? ಬೈ ಎಲೆಕ್ಷನ್ ನಲ್ಲಿ ಇಲ್ಲಿ 4 ದಿನ ಮಾಡ್ತೀನಿ, ದಾವಣಗೆರೆಯಲ್ಲಿ 3 ದಿನ ಮಾಡ್ತೀನಿ. ಸೊ ಎಲ್ಲಾ ಭಾಗದಲ್ಲೂ ಕೂಡ ಓಡಾಡ್ತಾ ಇದ್ದೀನಿ. ಅವರು ತಮಗೆ ಉಲ್ಟಾ ಹೇಳ್ತಾ ಇದ್ದಾರೆ ಸರ್. ಬಿಜೆಪಿ ಅವರು ಸಹಾಯ ಮಾಡ್ತಾ ಇದ್ದಾರೆ, ಬಿಜೆಪಿ ನಾವು ಮಾಡ್ತಾ ಇರೋದು. ವಿಜೇಂದ್ರನೇ ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು ಯಾರು ಕೆಲಸ ಮಾಡ್ತಾರೆ ಅಂತ. ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು. ಜನ ಈಗಾಗಲೇ ತೀರ್ಮಾನ ಮಾಡಿದರೆ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತ, ಮೇಟಿಯವ್ರ ಮಗನ್ನೇ ಗೆಲ್ಲಿಸ್ಬೇಕು ಅಂತ. ಸರ್, ಮೊನ್ನೆ ಸರ್ ವಾಹಿನಿಗೆ ಮನೆ ಆಗಿದೆ. ಅದು ಕಾಂಗ್ರೆಸ್ನ ಪದ್ಧತಿ. ಯಾರು ಸತ್ತಿರ್ತಾರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡೋದು. ದಾವಣಗೆರೆಯಲ್ಲೂ ಶಿವಶಂಕರ ಪ್ರಸಾದ್ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ರು. ಹಾಗೇನೆ ಇಲ್ಲಿ ಮೇಟಿಯವರು ಕಾಲವಾದರು, ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ರು. ಇದು ಮೊದಲಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಪದ್ಧತಿ. ಏನ್ ಬ್ಲಾಕ್ ಮೇಲ್ ವೋಟ್ ಕೇಳ್ತಾರೆ, ಗ್ಯಾರಂಟಿ ಕೊಡ್ತಿದ್ವಿ, ವೋಟ್ ಕೊಡಿ ಅಂತ ಧಮಕಿ ಹಾಕೋದು ಕಾಂಗ್ರೆಸ್ ಸಂಸ್ಕೃತಿನೇ ಅಲ್ಲ. ಧಮಕಿ ಹಾಕೋರು ಬಿಜೆಪಿಯವರು. ಆಯ್ತಪ್ಪ, ಈಗ ನಮ್ಮ ತಿಮ್ಮಾಪುರ ಅವರು MLA ಮನೆಗೆ ಬಿಡ್ತಾರ ಯಾರನ್ನಾರು? ಜನಪ್ರತಿನಿಧಿ ಅವರು, ಬಾಗಲಕೋಟೆ ಪ್ರತಿನಿಧಿ ಆಗಿದ್ದವ್ರು, ಅವ್ರ ಮನೆಗೆ ಬಿಡ್ತಾರ? ಇವ್ರಿಗೆ ಗೊತ್ತದೇ ನೀವ್ ಹೇಳೋದು ಏನು ಹೇಳೋದೇ ಇಲ್ವಲ್ಲ. ಗ್ರಾಮೀಣ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿನ್ನೆ ಹೋಗಿದ್ರಿ, ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ರೆಸ್ಪಾನ್ಸ್ ಸಿಗ್ತಾ ಇದೆ. ನಿರೀಕ್ಷೆ ಮಾಡಿದ್ವಲ್ಲ ಅದಕ್ಕಿಂತ ಹೆಚ್ಚು ರೆಸ್ಪಾನ್ಸ್ ಸಿಗ್ತಾ ಇದೆ. ಅದರಿಂದ ನಾವು 100ಕ್ಕೆ 100 ಗೆದ್ದೇ ಆದಿಲ್ ಭಾಷೆ ಅಂತೇಳಿ ಸರ್ ಇನ್ನೂ ಕಣದಲ್ಲಿ ಇದ್ದಾರೆ. ನೋಡ್ರಿ, ಅವರು
ಮನ್ನಣೆ ಕೊಡಲ್ಲ. ಈಗ ನಾವು ಪೈಲ್ವಾನ್ ಸಾದಿಕ್ ಸರಿ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು, ಅವರು ಅರ್ಜಿ ಹಾಕಿದ್ರು, ಅವ್ರಿಗೆ ಸಮಯ ಮುಗಿದೋಗಿತ್ತು, ಅದರಿಂದ ರಿಟೈರ್ ಮಾಡಿಸಿದ್ರು. ಅವರು ಕಾಂಗ್ರೆಸ್ ಅಲ್ಲಿ ಇದ್ದವರು, ಮತ್ತೆ 40 ವರ್ಷಗಳಿಂದ ಕಾಂಗ್ರೆಸ್ ನಲ್ಲಿ ಇರೋರು, ಅವ್ರನ್ನ ರಿಟೈರ್ ಮಾಡಿಸಿದ್ರು. ಸರ್ ನಿನ್ನೆ ಎಷ್ಟು ಮತಗಳ ಅಂತರದಿಂದ ಗೆಲ್ತೀರಿ ಸರ್? ಜಮೀರ್ ಅಹಮದ್ ಅವ್ರ ವಿಚಾರಕ್ಕೆ ನಿನ್ನೆ ರಾತ್ರಿ ಮುಸ್ಲಿಂ ಹೋಗ್ತಾರೆ, 4ನೇ ತಾರೀಕು ಕೇರಳದಲ್ಲಿ ಇರ್ತಾರೆ. ಸರ್ ಎಷ್ಟು ಮತಗಳ ಅಂತರದಿಂದ ಗೆಲ್ಲುವ ಸರ್ ನಿಮ್ದು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.